ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಈ ವಿಡಿಯೋದಲ್ಲಿ ನಾನು ಈರುಳ್ಳಿ ಪಕೋಡ, ಹೀರೆಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿಗಳಿಗಿಂತನೂ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿರೋ ಅಂಥ ನುಗ್ಗೆ ಸೊಪ್ಪಿನಿಂದ ಬೋಂಡ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಈ ನುಗ್ಗೆ ಸೊಪ್ಪಿನ ಬೋಂಡ ಎಷ್ಟು ಟೇಸ್ಟಿಯಾಗಿ ಮತ್ತು ಎಷ್ಟು ಕ್ರಿಸ್ಪಾಗಿರುತ್ತೆ ಅಂತ ನೋಡ್ತಾ ಇದ್ದೀರಾ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ. ಈ ನುಗ್ಗೆ ಸೊಪ್ಪಿನ ಬೋಂಡನ ಮಾಡೋ ವಿಧಾನನ ನೋಡೋಣ ಬನ್ನಿ. ನಾನಿಲ್ಲಿ ಒಂದು 5ರಿಂದ 6 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಈ ಥರ ಸ್ಟ್ರೇನರಲ್ಲಿ ಸ್ಟ್ರೇನ್ ಮಾಡ್ಕೋತಾ ಇದ್ದೀನಿ. ನೀವು ಯಾವುದೇ ಹಿಟ್ಟನ್ನು ಬಜ್ಜಿ ಬೋಂಡಕ್ಕೆ ಬಳಸೋದಕ್ಕಿಂತ ಮುಂಚೆ ಈ ಥರ ಸ್ಟ್ರೇನ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾವುದೇ ರೀತಿ ಲಂಗ್ಸ್ ಇಲ್ಲದೆ ಚೆನ್ನಾಗಿ ಬರುತ್ತೆ ಬ್ಯಾಟರು. ನೋಡಿ, ನಂತರ ಅದೇ ಸ್ಟ್ರೇನರ್ಗೆ ನಾನು 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಕೋತೀನಿ. ನೋಡಿ, ಈಗ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ನೀವು ಅದನ್ನು ಚೆನ್ನಾಗಿ, ಅದನ್ನು ಲಂಗ್ಸ್ ಇಲ್ಲದೆ ಇರೋ ಥರ ನೀವು ಸ್ಟ್ರೇನ್ ಮಾಡ್ಕೊಳ್ಳಿ. ನಂತರ 1 ಸ್ಪೂನಷ್ಟು ಓಂಕಾಳು, ಅಜ್ವೈನ್ ಅಂತಾರಲ್ವ, ಅದನ್ನು ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ನಂತರ 1.5 ಸ್ಪೂನಷ್ಟು ಖಾರಕ್ಕೋಸ್ಕರ ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ನಂತರ ನಾನಿಲ್ಲಿ ಒಂದು ದಪ್ಪ ಗಾತ್ರದ ಈರುಳ್ಳಿ, ಒಂದೇ ಒಂದು ಹಸಿರು ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ನಂತರ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಹಿಡಿಯಷ್ಟು ಎಳೆದಾಗಿರೋ ಅಂಥ ನುಗ್ಗೆ ಸೊಪ್ಪನ್ನು ನೀಟಾಗಿ ತೊಳೆದು ಸಣ್ಣದಾಗಿ ಹಚ್ಚಿ ಹಾಕೋತಾ ಇದ್ದೀನಿ. ಆದಷ್ಟು ಎಳೆದಾಗಿರೋ ನುಗ್ಗೆ ಸೊಪ್ಪನ್ನೇ ಯೂಸ್ ಮಾಡ್ಕೊಳ್ಳಿ. ನಂತರ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ನೀವು ನೀರು ಹಾಕ್ಕೊಳ್ದೇ ಹಾಗೇ ಡ್ರೈ ಮಿಕ್ಸ್ನ ಮಾಡ್ಕೊಳ್ಳಿ. ನೋಡಿ, ಈ ಥರ ಮುಂಚೆನೇ ಡ್ರೈ ಮಿಕ್ಸ್ ಮಾಡಿಕೊಂಡು ನಂತರ ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಈ ಥರ ನೀಟಾಗಿ ಡ್ರೈ ಮಿಕ್ಸ್ ಆದ ನಂತರ ಸ್ವಲ್ಪನೇ ನೀವು ನೀರನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ತೆಳುವಾಗಿ ಬ್ಯಾಟರ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಪಕೋಡ ಹಾಗೆ ತುಂಬ ಗಟ್ಟಿಯಾಗಿ ಮಾಡ್ಕೋತೀವಲ್ವ, ಆ ಥರ ಮಾಡ್ಕೋಬಾರ್ದು. ಇದು ಸ್ವಲ್ಪ ತೆಳುವಾಗಿದ್ದಷ್ಟು ಕೂಡ ಇದ್ರ ಬೋಂಡ, ನುಗ್ಗೆ ಸೊಪ್ಪಿನ ಬೋಂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಇನ್ನೊಂದು ಸ್ವಲ್ಪ ನೀರನ್ನೇ ಸೇರಿಸ್ಕೊಂಡು ನೀವು ಈ ಕನ್ಸಿಸ್ಟೆನ್ಸಿಗೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಮಾಡಿ ನೀವು ಒಂದು 2 ನಿಮಿಷ ಅದನ್ನು ರೆಸ್ಟ್ ಮಾಡೋದಕ್ಕೆ ಇಟ್ಬಿಡಿ. ನೋಡಿ, ಇವಾಗ ಒಂದು 2 ನಿಮಿಷ ಇಡ್ತೀನಿ ನಾನು ಅದನ್ನು. ಒಂದು 2 ನಿಮಿಷ ಅದು ರೆಸ್ಟ್ ಆದ ನಂತರ ಒಂದು 1/4 ಸ್ಪೂನಷ್ಟು ನಾನಿಲ್ಲಿ ಅಡುಗೆ ಸೋಡಾನ ಯೂಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದು ಕರಗೋದಕ್ಕೆ ಹಾಗೆಯೇ ನೀವು ಲೈಟಾಗಿ ಮಿಕ್ಸ್ ಕೊಡಬೇಕಾಗುತ್ತೆ. ಜಾಸ್ತಿ ತುಂಬ ಫೋರ್ಸಾಗಿ ಅದನ್ನು ಕಲಸೋದಕ್ಕೆ ಹೋಗಬೇಡಿ. ಈ ಥರ ಲೈಟಾಗಿ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿಗಿದ್ರೆ ಸಾಕು. ನಂತರ ನಾನಿಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಬಾಣಲಿಗೆ. ಒಂದೊಂದನ್ನೇ ನೀವು ಈ ಥರ ಯಾವ ಆಕಾರಕ್ಕೆ ಬೇಕು ನಿಮಗೆ, ಬೋಂಡ ದಪ್ಪ ಬೇಕು ಅಂದ್ರೂ ಉಂಡುಂಡೆ ಆಗಿ ದಪ್ಪದಾಗೂ ಕೂಡ ಹಾಕೋಬೋದು ನೀವು. ನಾನು ಈ ಥರ ಸ್ವಲ್ಪ ಸಣ್ಣದಾಗೇ ಹಾಕೋತಾ ಇದ್ದೀನಿ. ಈ ಥರ 2 ಕಡೆ ನೀವು ತಿರುಗಿಸ್ತಾ ಸ್ವಲ್ಪ ಮೀಡಿಯಮ್ ಫ್ಲೇಮನ್ನಲ್ಲಿ ಇಟ್ಕೊಂಡು ನೀವು 2 ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ನುಗ್ಗೆ ಸೊಪ್ಪು ತುಂಬಾ ದೇಹಕ್ಕೆ, ಆರೋಗ್ಯಕ್ಕೂ ಒಳ್ಳೆಯದು, ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ಐರನ್ ಕಂಟೆಂಟ್ ತುಂಬಾ ಇರೋದ್ರಿಂದ ನಮ್ಮ ದೇಹಕ್ಕೆ, ಕೂದಲಿಗಾಗಿರ್ಬೋದು, ನಮ್ಮ ಚರ್ಮಕ್ಕೆ, ಕಣ್ಣಿಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾವುದಾದ್ರೂ ರೂಪದಲ್ಲಿ ನೀವು ನಮ್ಮ ದೇಹಕ್ಕೆ ಇದನ್ನು ಆದಷ್ಟು ಸೇವನೆ ಮಾಡೋದು ಒಳ್ಳೆಯದು ಅಂತಲೇ ಹೇಳ್ತೀನಿ. ಈ ಥರ ನುಗ್ಗೆ ಸೊಪ್ಪಿನ ಬೋಂಡ ಆಗಿರ್ಬೋದು, ಪಲ್ಯ ಆಗಿರ್ಬೋದು, ಇಲ್ಲ ಸಾಂಬಾರು ಆಗಿರ್ಬೋದು, ಆ ಥರ ಯಾವುದಾದ್ರೂ ರೂಪದಲ್ಲಿ ನಮ್ಮ ದೇಹಕ್ಕೆ ಇದನ್ನು ಸೇವನೆ ಮಾಡಿ ಅಂತಲೇ ಹೇಳ್ತೀನಿ. ನೋಡಿ, ಎಷ್ಟು ಕ್ರಿಸ್ಪಾಗಿ ಬಂದಿರುತ್ತೆ ಅಂದರೆ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ ಫ್ರೆಂಡ್ಸ್. ಈರುಳ್ಳಿ ಪಕೋಡನೂ ಕೂಡ ಇಷ್ಟು ಕ್ರಿಸ್ಪಾಗಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಆದಷ್ಟು ಎಳೆದಾಗಿರೋ ಅಂಥ ನುಗ್ಗೆ ಸೊಪ್ಪನ್ನೇ ಯೂಸ್ ಮಾಡಿ. ನೋಡಿ, ನಾನಿವಾಗ ನಿಮಗೆ ತೋರಿಸ್ತೀನಿ ಒಂದು ಕಟ್ ಮಾಡಿ, ಎಷ್ಟು ಚೆನ್ನಾಗಿ ಟಕ್ಕಂತ ಕಟ್ಟಾಗುತ್ತೆ ಗೊತ್ತಾ. ನೋಡಿ, ಎಷ್ಟು ಕ್ರಿಸ್ಪಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.